गुरुभ्यो नमः हरि ओं पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರ್ತ ಸಗುರುಜಿ ಮಾಡುವ ನಮಸ್ಕಾರಗಳು. ಸಾಪ್ತಾಹಿಕ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ 5ನೇ ರಾಶಿಯಾಗಿರ್ತಕ್ಕಂತಹ ಸಿಂಹರಾಶಿಯವರಿಗೆ ಈ ವಾರದ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ. ಇಲ್ಲಿ ಮೊದಲನೇದಾಗಿ ಆರ್ಥಿಕವಾಗಿ ಹಿನ್ನಡೆ ಇದೆ, ಕುಟುಂಬದ ಸದಸ್ಯರ ಬೆಂಬಲ ಇದೆ, ಸಾಲ ಮಾಡುವ ಮನಸ್ಸು ಮತ್ತೆ ಬರುತ್ತೆ. ಇದು ಟಾಪಿಕ್ ಈ ವಾರದ ಒಂದಿಷ್ಟು ಹೈಲೈಟ್ ವಿಷಯಗಳು ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಪ್ರಥಮವಾಗಿ ನೋಡ್ತಕ್ಕಂತಹ ವೀಕ್ಷಕರಿಗೆ ಈ ನಮ್ಮ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರ್ತಕ್ಕಂಥ ಭಕ್ತಿಪೂರ್ವಕ ವಿಡಿಯೋಗಳನ್ನು ನೀವು ನೋಡಬಹುದು ಅಂತ ಹೇಳುತ್ತಾ, ಸಿಂಹರಾಶಿಯವರಿಗೆ ಈ ವಾರ ಯಾಕೋ ಸಾಲ ಮಾಡುವ ಪ್ರಮೇಯ ಜಾಸ್ತಿ ಬರುವಂಥದ್ದಾಗಿದೆ. ಕೆಲಸದ ಒತ್ತಡ ಒಂದು, ಎರಡನೇದು ಸಾಲದ ನೋವು ಒಂದು. ಆದರೂ ಮತ್ತೆ ಪುನಃ ಸಾಲ ಮಾಡಲು ಇಷ್ಟಪಡ್ತೀರ, ಏಕೆಂದರೆ ಸಾಲಗಾರರ ಕಾಟ ತಾಳಲಾರದೆ ಇನ್ನೊಂದು ಸಾಲಕ್ಕೆ ಕೈ ಹಾಕುವಂಥರಾಗ್ತೀರ ಸಿಂಹರಾಶಿಯವರು. ಯಾಕೋ ಸಾಲದ ಪ್ರಮಾಣ ಜಾಸ್ತಿ ಅಂತ ಅನಿಸುತ್ತೆ, ಏಕೆಂದರೆ ಈ ಅಷ್ಟಮ ಶನಿ ಇದೆಯಲ್ಲ, ಇಲ್ಲಿ ನಮಗೆ ಬೇಡ ಅಂದ್ರೂ ಸಾಲ ಮಾಡಿಸ್ತಾನೆ. ತುಂಬ ಸಾಲ. ಈ ಸಾಲ ನೀವು ಇವತ್ತು 10,000 ತಗೊಂಡ್ರೂ ತೀರಿಸುವುದು ತುಂಬ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಈ ವಾರ ಬಲವಾದ ಒಂದು ಸಾಲಕ್ಕೆ ಕೈ ಹಾಕುವಂಥರಾಗ್ತೀರ. ಇದರಿಂದ ಮುಂದೆ ಭವಿಷ್ಯಕ್ಕೆ ತೊಂದರೆ ಖಂಡಿತ ಇದೆ. ಆದರೆ ನೋಡಿ, ಅವಶ್ಯಕತೆಗೆ ಅನುಗುಣವಾಗಿದ್ದರೆ ಮಾತ್ರ ಮಾಡಿ. ಸುಮ್ಮನೆ ಅನ್ನೆಸರಿ ಬ್ಯಾಂಕ್ನವರು ಕೊಡ್ತಾರಂತ ತೆಗೆದುಕೊಂಡದ್ದೇ ಆದಲ್ಲಿ ಮುಟ್ಟಿಸುವುದು ತುಂಬ ಕಷ್ಟ ಆಗ್ತದೆ. ಈ ಅಷ್ಟಮ ಶನಿಯಲ್ಲಿ ನಾವು ಮುಂಚೆ ತಿಳಿಸ್ಬಿಟ್ಟಿದ್ದೀವಿ, ಈ ಎಲ್ಲ ಸಾಲದ ಭಾರಗಳು ನಿಮಗೆ ಮುಂದಿನ ದಿನಗಳಲ್ಲಿ ತುಂಬ ನೋವುಗಳನ್ನು ಕೊಡುತ್ತೆ ಅಂತ. ಹಾಗಾಗಿ ನೋಡಿ, ನಿಮ್ಮ ಅವಶ್ಯಕತೆ ಇದ್ದರೆ ಮಾತ್ರ ಮಾಡಿ, ಇಲ್ಲದೇ ಇದ್ದರೆ ಮಾಡದೇ ಇರೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಆರ್ಥಿಕವಾಗಿ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನಿಮ್ಮ ಖರ್ಚುಗಳು ಕಡಿಮೆ ಆಗೋದಿಲ್ಲ. ಇದರಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿಬಿಡ್ತೀರ. ಆದಾಯದ ಮೂಲ ಕಡಿಮೆ ಆಗ್ತಾ ಇದೆ, ಆದರೆ ಖರ್ಚುಗಳು ಮಾತ್ರ ಗಗನಕ್ಕೆ ಏರ್ತಾ ಇದೆ. ಅಂದರೆ ಖರ್ಚುಗಳು ಕಡಿಮೆನೇ ಆಗ್ತಾ ಇಲ್ಲ, ಒಂದಾದ್ಮೇಲೆ 10 ಬರ್ತಾ ಇದೆ, ಆದರೆ ನಿಭಾಯಿಸೋದು ಕಷ್ಟ ಆಗ್ತಾ ಇದೆ ಈ ವಾರ. ಕಣ್ಣೀರಿನ ಧಾರೆ ಅಂದರೆ ಕಣ್ಣೀರು ತುಂಬ ಹಾಕ್ಬಿಡ್ತೀರ ಈ ವಾರ. ಅನೇಕ ಕಷ್ಟಗಳು ಬರ್ತಾ ಇರೋದ್ರಿಂದ ಅದರಲ್ಲಿ ಮೊದಲನೇದು ಆರ್ಥಿಕ, ಎರಡನೇದು ನಿಮ್ಮದೇ ಕೆಲಸದ ಹಿನ್ನಡೆ, ಮೂರನೇದು ಆರೋಗ್ಯ. ಈ 3 ಕಾರಣಗಳಿಂದ ನಿಮಗೆ ತುಂಬ ಮನಸ್ಸಿಗೆ ನೋವಾಗಿ ಆತ್ಮೀಯರಲ್ಲಿ, ಅಂದರೆ ಯಾರು ನಿಮ್ಮ ಯೋಗಕ್ಷೇಮವನ್ನು ವಿಚಾರ ಮಾಡ್ತಾರೋ ಅವರ ಹತ್ರ ನೀವು ತುಂಬ ಹತ್ತು ಬಿಡ್ತೀರ ಈ ವಾರ ಸಿಂಹರಾಶಿಯವರು ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಗೆ ಮನಸ್ಸು ಭಾರ ಆಗಿಬಿಡುತ್ತೆ, ತುಂಬ ಭಾರ. ಎಷ್ಟು ಭಾರ ಅಂದರೆ ಮನಸ್ಸಿನ ಭಾರ ಗ್ರಾಮ ಲೆಕ್ಕದಲ್ಲಿ ಲೆಕ್ಕ ಹಾಕಿದರೂ ಭಾರ ಆಗುತ್ತೆ, ಅಷ್ಟು ಭಾರ ಇರುತ್ತೆ ಈ ಒಂದು ವಾರ ಸಿಂಹರಾಶಿಯವರಿಗೆ. ತುಂಬ ಈ ತೊಳಲಾಟದಿಂದ ಬಳಲುವಂಥವ್ರು ಆಗ್ತೀರ. ಅಂದರೆ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಾಗ ಅದರಿಂದಲೇ ಹೊರಗಡೆ ಬರಲಿಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಬರಲು ಸಾಧ್ಯವಾಗುವುದಿಲ್ಲ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅನುಭವಿಸಿದಾಗೆ ನೀವು ಹೊರಗಡೆ ಬರುವಂಥದ್ದಾಗುತ್ತೆ. ಅಂದರೆ ಅವಮಾನಗಳು ಏನೇನು ಅದಕ್ಕೆ ಇದೆಯೋ ಅದೆಲ್ಲವೂ ತೆಗೆದುಕೊಂಡೇ ನೀವು ವಾಪಸ್ ಬರುವಂಥದ್ದಾಗತ್ತೆ ಈ ವಾರ. ಇನ್ನು ವೃತ್ತಿ ರಂಗದಲ್ಲಿರ್ತಕ್ಕಂಥವ್ರಿಗೆ ಈ ವಾರ ಆಫೀಸ್ನಲ್ಲಿ ಕೆಲಸದ ಒತ್ತಡ, ಅವಮಾನಗಳು ಮತ್ತು ಧಿಕ್ಕಾರಗಳು ಜಾಸ್ತಿ ಇರುವಂಥದ್ದಾಗುತ್ತೆ. ಇನ್ನು ವ್ಯಾಪಾರದಲ್ಲಿ ಹಿನ್ನಡೆ ಇದೆ, ವ್ಯಾಪಾರದಲ್ಲಿ ನಿಮಗೆ ಮೋಸ ಆಗುವಂಥದ್ದಾಗತ್ತೆ, ಅಥವಾ ನೀವು ಕೊಟ್ಟಿರ್ತಕ್ಕಂತಹ ಕೆಲವು ವಸ್ತುಗಳು ಎಕ್ಸ್ಪೈರ್ ಆಗಿ ಕೊಟ್ಟಿರೋದ್ರಿಂದ ಅವರು ಬಂದು ನಿಮ್ಮನ್ನು ಬೈಯೋದಾಗ್ಬೋದು, ಅಥವಾ ನಿಮ್ಮ ಕಂಪ್ನಿಗೆ ಸಂಬಂಧಪಟ್ಟಂತೆ ಕೆಲವು ವಿಷಯಗಳನ್ನು ಅಪ್ರಚಾರ ಮಾಡುವಂಥದ್ದು ಈ ವಾರ ಕಂಡುಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮಹಿಳೆಯರಲ್ಲಿ ಕೆಲವೊಂದಿಷ್ಟು ವಾದ ವಿವಾದಗಳಿಗೆ ಜಾಸ್ತಿ ಫೋಕಸ್ ಹಾಕುವಂಥದ್ದಾಗತ್ತೆ. ಇದರಿಂದ ನಿಮಗೂ ಅವರಿಗೂ ತುಂಬ ಸಮಸ್ಯೆಗಳನ್ನು ತಂದೊಡ್ಡುವಂಥದ್ದಾಗತ್ತೆ. ಅಂದರೆ ಈ ಸಿಂಹರಾಶಿಯ ಮಹಿಳಾ ಮಣಿಗಳು ಯಾರಿದ್ದೀರೋ ಅವರು ಜಗಳಕ್ಕೆ ಜಾಸ್ತಿ ಕೆದರಿ ಹೋಗುವಂಥದ್ದಾಗತ್ತೆ ಈ ವಾರ. ಇದರಿಂದ ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಡ್ತೀರಾ. ಎರಡನೇದು, ನಿಮಗೆ ಇರತಕ್ಕಂಥ ಬೆಂಬಲ ಕಡಿಮೆ ಆಗುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಸಿಂಹರಾಶಿಯವರಿಗೆ ಈ ವಾರ ಸಾಧ್ಯವಾದಷ್ಟು
ಶನಿದೇವರ ದರ್ಶನ ಮಾಡ್ಕೊಂಡು ಬನ್ನಿ. ಶನಿದೇವರಿಗೆ ಸಂಬಂಧಪಟ್ಟಂತೆ ಸ್ತೋತ್ರಗಳನ್ನು ಪಠನೆ ಮಾಡಿ, ಅದರಂತೆ ಹನುಮಾನ್ ಚಾಲೀಸನ್ನು ಪಠನೆ ಮಾಡಿ. ಇದರಿಂದ ಕೆಲವು ಸಮಸ್ಯೆಗಳು ದೂರವಾಗುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಈ ವಾರದ ಭವಿಷ್ಯ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSB ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಂಬಲಿಸಿ ಅಂತ ಕೇಳ್ತಾ ಇದ್ದೀವಿ. ಇನ್ನು ಈ ವಿಷಯವನ್ನು ಇಲ್ಲಿ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.